ಹಾಯ್ ವೀವರ್ಸ್, ಯಾರ್ಯಾರು ಆರ್ನಮೆಂಟಲ್ ಗಿಡಗಳನ್ನು ಬೆಳೆಸ್ತಾ ಇದ್ದೀರೋ ತಮ್ಮ ಗಾರ್ಡನಲ್ಲಿ ಅವ್ರನ್ನೆಲ್ಲ ನನ್ನ ಗಾರ್ಡನ್ಗೆ ಸ್ವಾಗತಿಸ್ತೀನಿ. ಇವತ್ತು ನಾನು ಚಳಿಗಾಲದಲ್ಲಿ ಅಂದರೆ ವಿಂಟರ್ ಸೀಸನಲ್ಲಿ ತನ್ನ ಎಲೆಗಳ ಬಣ್ಣವನ್ನು ಬದಲಾಯಿಸುವಂತಹ ಗಿಡ ಅಂದರೆ ಪಾಯಿಂಟ್ಶಿಟಿಯಾ ಗಿಡದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಗಿಡ ಅದರ ಸುಂದರವಾದಂತಹ ಬಣ್ಣ ಬಣ್ಣದ ಎಲೆಗಳಿಂದ ಬಹಳ ಫೇಮಸ್ ಆಗಿದೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಅದ್ಭುತವಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಇದು ಎಲ್ಲರ ಮನೆಗಳಲ್ಲೂ ಕೂಡ ಇರಬೇಕಾದಂತಹ ಗಿಡ. ಯಾಕೆ ಅಂದರೆ ಈ ಗಿಡ ಒಂದಿದ್ರೆ ಸಾಕು, ಗಾರ್ಡನ್ ತುಂಬ ಕಲರ್ಫುಲ್ ಆಗಿರುತ್ತೆ, ಗ್ರ್ಯಾಂಡ್ ಆಗಿರುತ್ತೆ. ಜೊತೆಗೆ ತೋಟದ ಒಂದು ಬ್ಯೂಟಿಯನ್ನು ಕೂಡ ಈ ಗಿಡ ಹೆಚ್ಚಿಸುತ್ತೆ. ಸಾಮಾನ್ಯವಾಗಿ ನವಂಬರ್ ಡಿಸೆಂಬರ್ಗಳಲ್ಲಿ ನರ್ಸರಿಗಳಲ್ಲಿ ಈ ಗಿಡ ಮಾರಾಟಕ್ಕಿರುತ್ತೆ ಮತ್ತು ಜನರು ಕೂಡ ಈ ಒಂದು ಗಿಡಗಳನ್ನು ಈ ಸೀಸನಲ್ಲಿ ಕೊಂಡ್ಕೋತಾರೆ. ಯಾಕಂತ ಹೇಳಿದ್ರೆ ಅದರ ಎಲೆಗಳೇ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಡಿಸೆಂಬರ್ ನವಂಬರ್ ತಿಂಗಳಲ್ಲಿ ಈ ಗಿಡವನ್ನು ಪರ್ಚೇಸ್ ಮಾಡ್ತಾರೆ. ಈ ಗಿಡದ ಸೈಂಟಿಫಿಕ್ ನೇಮ್ ಏನು ಅಂತ ಅಂದರೆ ಯುಫೋರ್ಬಿಯಾ ಪುಲ್ಚೆರಿಮಾ ಅಂತ. ಇದನ್ನು ಬೇರೆ ಬೇರೆ ಹೆಸರಿನಿಂದನೂ ಕೂಡ ಕರೀತಾರೆ. ಅಂದರೆ ಇದನ್ನು ಕ್ರಿಸ್ಮಸ್ ಸ್ಟಾರ್ ಅಂತಾರೆ, ಲಾಬ್ಸ್ಟರ್ ಫ್ಲವರ್, ಮೆಕ್ಸಿಕನ್ ಫ್ಲೇಮ್ ಲೀಫ್ ಅಂತಲೂ ಕೂಡ ಕರೀತಾರೆ. ಈ ಗಿಡವನ್ನು ಕ್ರಿಸ್ಮಸ್ ಸ್ಟಾರ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಯೂಶಲಿ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಈ ಗಿಡದ ಎಲೆಗಳು ಬಹಳ ಬ್ರೈಟ್ ಆಗಿರುತ್ತೆ. ಹಾಗೆ ತನ್ನ ಬಣ್ಣವನ್ನು ಕೂಡ ಎಲೆಗಳು ಬದಲಾಯಿಸ್ಕೊಂಡಿರುತ್ತೆ. ಮತ್ತು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇದೆ. ಅಂದರೆ ಈ ಗಿಡದಲ್ಲಿ ವೈಟ್, ರೆಡ್, ಪಿಂಕ್ ಮತ್ತು ಯೆಲ್ಲೋ ಎಲೆಗಳು ಇರ್ತವೆ. ಜೊತೆಗೆ ಆ ಡಿಫ್ರೆಂಟ್ ಕಲರ್ಸ್ ಮಧ್ಯದಲ್ಲಿ ಡಾಟ್ಸ್ ಇರುವಂತಹ ಎಲೆಗಳು ಕೂಡ ನಮಗೆ ಸಿಗುತ್ತೆ. ಇದು ಸೀಸನಲ್ ಗಿಡ. ಅಂದರೆ ಚಳಿಗಾಲಕ್ಕೆ ಮುಂಚೆ ಈ ಗಿಡದ ಎಲೆಗಳು ಹಸಿರು ಕಲರ್ ಇರುತ್ತೆ. ಚಳಿಗಾಲ ಪ್ರಾರಂಭ ಆಗ್ತಾ ಇದ್ದಂತೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತಾ ಹೋಗುತ್ತೆ. ಅದಕ್ಕೆ ನಾವು ಇದನ್ನು ಪ್ರಕೃತಿಯ ವಿಸ್ಮಯ ಅಂತ ಹೇಳಿ ಕರೆಯೋದು. ಈ ಗಿಡ ಹಗಲು ಕಡಿಮೆ ಮತ್ತು ರಾತ್ರಿ ಸಮಯ ಹೆಚ್ಚಿರುವಂತಹ ಟೈಮಲ್ಲಿ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ. ಅಂದರೆ ಚಳಿಗಾಲ ಬರ್ತಿದ್ದ ಹಾಗೆ ತನ್ನ ಎಲೆಗಳ ಬಣ್ಣವನ್ನು ಈ ಗಿಡ ಬದಲಾಯಿಸ್ಕೊಳ್ಳುತ್ತೆ. ಇದು ನೋಡೋದಕ್ಕೆ ನೋಡಿ ಹೂವಿನ ಹಾಗೆ ಇದೆ, ಆದರೆ ಇದು ಹೂವಲ್ಲ. ಈ ಕಲರ್ಫುಲ್ ಎಲೆಗಳನ್ನು ಬ್ರ್ಯಾಕ್ಟ್ಸ್ ಅಂತ ಕರೀತಾರೆ. ಇದರಲ್ಲಿ ಯೆಲ್ಲೋ ಕಲರ್ನ ಹೂಗಳು ಬರುತ್ತೆ ನೋಡಿ, ಇದು ಈ ಗಿಡದ ಹೂಗಳು. ಈ ಯೆಲ್ಲೋ ಕಲರ್ ಇದೆಯಲ್ಲ, ಇದು ಆ ಗಿಡದ ಹೂಗಳು. ಈ ಗಿಡವನ್ನು ಯಾವ ರೀತಿ ಕೇರ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದರೆ, ಇದು ಪ್ರಕಾಶಮಾನವಾದಂತಹ ಮತ್ತು ಪರೋಕ್ಷ ಸೂರ್ಯನ ಬೆಳಕನ್ನು ಹೊಂದಿರುವಂತಹ ಬೆಚ್ಚಗಿನ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಈ ಗಿಡವನ್ನು ನೇರ ಸೂರ್ಯನ ಬೆಳಕಿನಿಂದ ದೂರ ಇಡಬೇಕು. ಗಿಡವನ್ನು ಹೆಚ್ಚು ಬಿಸಿಲಿನಲ್ಲಿ ಇಟ್ಟರೆ ಎಲೆಗಳು ಹಸಿರಾಗೇ ಇರುತ್ತೆ, ಅಂದರೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳೋದಿಲ್ಲ, ಅಥವಾ ಎಲೆಗಳು ಬೇಗ ಸುಟ್ಟು ಹೋಗಬಹುದು. ಹಾಗಾಗಿ ಗಿಡಕ್ಕೆ ಹೆಚ್ಚು ಬಿಸಿಲು ಇರಬಾರ್ದು, ಹಾಗೆ ಹೆಚ್ಚು ನೆರಳು ಕೂಡ ಇರಬಾರ್ದು. ಸೆಪ್ಟೆಂಬರ್ ತಿಂಗಳಿನಿಂದನೇ ಗಿಡವನ್ನು ಶೇಡೆಡ್ ಏರಿಯಾದಲ್ಲಿ ಇಡಬೇಕಾಗತ್ತೆ. ಈ ಗಿಡವನ್ನು ಇಂಡೋರ್ನಲ್ಲೂ ಬೆಳೆಸಬಹುದು, ಹಾಗೆ ಔಟ್ಡೋರ್ನಲ್ಲೂ ಕೂಡ ಬೆಳೆಸಬಹುದು. ನೀವೇನಾದರೂ ಮನೆಯ ಒಳಗಡೆ ಗಿಡವನ್ನು ಬೆಳೆಸೋದಾದರೆ ಕಿಟಕಿ ಬಳಿ ಸ್ವಲ್ಪ ಬಿಸಿಲು ಬರುವಂತಹ ಜಾಗದಲ್ಲಿ ಗಿಡವನ್ನು ಇಡಬೇಕಾಗತ್ತೆ. ಈ ಗಿಡಕ್ಕೆ ಹೆಚ್ಚು ಮಾಯಿಶ್ಚರ್ ಬೇಕು. ಹಾಗಾಗಿ ಮಣ್ಣು ಯಾವಾಗಲೂ ತೇವವಾಗಿ ಇರುವ ಹಾಗೆ ನೋಡ್ಕೊಳ್ಬೇಕು. ಗಿಡವನ್ನು ಪಾಟ್ಗೆ ಹಾಕುವಾಗ ಮಣ್ಣು, ಗೊಬ್ಬರ, ಮರಳನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು. ಮಣ್ಣಿಗೆ ಹಾಕಿದಂತಹ ನೀರು ಸರಾಗವಾಗಿ ಪಾಟ್ನಿಂದ ಹೊರಗಡೆ ಹೋಗಬೇಕು. ಮಣ್ಣಿನ ಮೇಲ್ಭಾಗ ಡ್ರೈ ಆದಾಗ ಮಾತ್ರ ಗಿಡಕ್ಕೆ ನೀರನ್ನು ಹಾಕಿ. ಹೆಚ್ಚು ನೀರನ್ನು ಕೂಡ ಹಾಕಬೇಡಿ. ಅತಿಯಾಗಿ ನೀರನ್ನು ಹಾಕಿದ್ರೆ ಬೇರು ಕೊಳ್ತು ಹೋಗುತ್ತೆ. ಅಲ್ಲದೇ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳು ಗಿಡದಿಂದ ಬಿದ್ದು ಹೋಗ್ತವೆ. ಅದೇ ರೀತಿ ನೀರನ್ನು ಕಡಿಮೆನೂ ಕೂಡ ಹಾಕಬಾರ್ದು. ಈ ಗಿಡ ಹೆಚ್ಚು ಗೊಬ್ಬರವನ್ನು ಬಯಸೋದಿಲ್ಲ. ವರ್ಷದಲ್ಲಿ 2 ಸಲ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ ಅಥವಾ ದ್ರವ ರೂಪದ ಗೊಬ್ಬರವನ್ನು ಹಾಕಿದ್ರೆ ಒಳ್ಳೆಯದು. ಈ ಗಿಡವನ್ನು ನೆಲದಲ್ಲೂ ಬೆಳೆಸಬಹುದು, ಹಾಗೆ ಪಾಟ್ಗಳಲ್ಲೂ ಕೂಡ ಬೆಳೆಸಬಹುದು. ನೆಲದಲ್ಲಿ ಬೆಳೆಸಿದ್ರೆ ಇದು 8 ರಿಂದ 12 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ನೋಡಿ, ನಾನು ಈ ಪಾಯಿಂಟ್ಶಿಟಿಯಾ ಗಿಡವನ್ನು ನಾನು ಪಾಟ್ನಲ್ಲಿ ಬೆಳೆದಿದ್ದೀನಿ. ಇದು ಸುಮಾರು 2 ರಿಂದ 3 ಅಡಿ ಎತ್ತರದಲ್ಲಿದೆ. ನೋಡೋದಕ್ಕೂ ಕೂಡ ಕಲರ್ ತುಂಬ ಚೆನ್ನಾಗಿದೆ. ಪಿಂಕ್ ಮತ್ತು ರೆಡ್ ಕಲರ್ ಇದೆ.
ಮತ್ತು ಯೆಲ್ಲೋ ಕಲರ್ ಇದೆ. ತುಂಬ ಚೆನ್ನಾಗಿದೆ ನನ್ನ ಈ ಪಾಟ್ನಲ್ಲಿ ಬೆಳೆಸಿರುವಂತಹ ಈ ಗಿಡಗಳು. ಇದರ ಪ್ರೊಪಗೇಷನ್ ಹೇಗೆ ಮಾಡೋದು ಅಂತ ಅಂದರೆ, ಈ ಗಿಡದ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗ್ತವೆ. ಅಂದರೆ ಯೂಶ್ವಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಗಿಡವನ್ನು ಪ್ರೌನಿಂಗ್ ಮಾಡಬೇಕು, ಆಗ ಅವು ಹಸಿರು ಬಣ್ಣಕ್ಕೆ ತಿರುಗ್ತವೆ. ಈ ಕಟಿಂಗ್ನಿಂದ ಹೊಸ ಗಿಡಗಳನ್ನು ಪಡಿಬಹುದು. ಜೊತೆಗೆ ಈ ಗಿಡವನ್ನು ಅಥವಾ ಎಲೆಯನ್ನು ನಾವು ಕಟ್ ಮಾಡಿದಾಗ ಅದರಲ್ಲಿ ಒಂದು ರೀತಿಯಾದಂತಹ ಬಿಳಿ ದ್ರವ ಹೊರಗಡೆ ಬರುತ್ತೆ. ಈ ರಸ ಸ್ವಲ್ಪ ವಿಷಕಾರಿ. ಹಾಗಾಗಿ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಂದ ಈ ಗಿಡವನ್ನು ಸ್ವಲ್ಪ ದೂರ ಇಡಬೇಕು. ಅಕಸ್ಮಾತ್ ಈ ಗಿಡಕ್ಕೆ ಮಿಲಿ ಬಗ್ಸ್ ಅಥವಾ ಅಫಿಡ್ಸ್ ಏನಾದರೂ ಬಂದರೆ ನೀಮೆಣ್ಣೆಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಸಾಕು. ಈ ತರಹ ನೀವು ಪಾಯಿನ್ಸೆಟಿಯಾ ಗಿಡವನ್ನು ಕೇರ್ ಮಾಡಿದ್ರೆ ಈ ಗಿಡವನ್ನು ನೀವು ವರ್ಷಾನುಗಟ್ಟಲೆ ಕಾಪಾಡಿಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.